ಆಕ್ಸಿಡೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿರೋಂಥ ಪೇಷಂಟ್ನ ರಿಲೇಟಿವ್ ಆದಂಥ ಗಂಗಾಧರ್ ಸರ್ ಅವರು ಇದ್ದಾರೆ. ಮತ್ತು ನಾನು ಡಾಕ್ಟರ್ ಉಮೇಶ್ ಅಂತೇಳಿ ನಮ್ಮ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಓನರ್. ಮತ್ತು ನಮ್ಮ ಆಸ್ಪತ್ರೆಯ ಡಾಕ್ಟರ್ ಮನೋಜ್ ಕುಮಾರ್ ಅವರು ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ನಮ್ಮ ಆಸ್ಪತ್ರೆಯ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು. ಮತ್ತು ಪೇಷಂಟ್ನ ತಾಯಿಯವರು ಮತ್ತು ಪೇಷಂಟ್ನ ಅಜ್ಜಿಯವರಿದ್ದಾರೆ. ಕಮಲಮ್ಮ ಅವರು, ಉಷಾ ಅವರು ಹೊರಗಡೆ ಕರ್ಕೊಬರ್ತೀವಿ ಅಂತ ಗ್ಯಾರಂಟಿಗೆ ಹೇಳೋಕ್ಕಾಗೋದಿಲ್ಲ. ಆ ರೀತಿಯ ಸ್ಥಿತಿಯಲ್ಲಿ ಮಗು ಹೆಸರು ನಿಶ್ಚಲ ಅಂತ. ವಯಸ್ಸು ಮಗುದು 8 ವರ್ಷ ಅಲ್ಲ 10 ವರ್ಷ. ಸೊ ಅದನ್ನೆಲ್ಲ ಹೇಳಿದ್ವಿ. ಅವ್ರ ತಾಯಿಯವ್ರಿಗೆ ಹೇಳಿದ್ವಿ. ಎಲ್ಲರೂ ಗಾಬರಿನಲ್ಲಿದ್ದರು. ಗಂಗಾಧರ್ ಸರ್ ಬಂದು ಅದನ್ನೆಲ್ಲದನ್ನು ಕೂಡ ಅವ್ರ ಗಾಬರಿನೆಲ್ಲನೂ ಕೂಡ ಅವ್ರು ನೀಟಾಗಿ ಎಲ್ಲದನ್ನು ಮ್ಯಾನೇಜ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ತಿಳಿಸಿ ಹೇಳಿ ನಮ್ಮ ಮತ್ತು ಅವ್ರ ಮಧ್ಯ ಕೋಆರ್ಡಿನೇಟ್ ಮಾಡಿ ಎಲ್ಲದನ್ನು ಕೂಡ ಅವ್ರಿಗೆ ಅರ್ಥ ಮಾಡಿಸಿ ಈ ಇರುವಂಥ ಸ್ಥಿತಿಯನ್ನು ಅವ್ರಿಗೆ ವಾಸ್ತವತೆ ಏನಿದೆ ಅದನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಸಿದ್ರು. ಪೇಷಂಟನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋಂಥ ಒಂದು ಆಪ್ಷನ್ ಕೂಡ ಅವರು ಯೋಚನೆ ಮಾಡಿದರು. ಬಟ್ ಅಂದರೆ ಏನಾಗ್ತಿದೆ ಅಂದರೆ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಶಿಫ್ಟ್ ಮಾಡೋದೇ ಒಂದು ಮೇಜರ್ ಚಾಲೆಂಜ್ ಇರುತ್ತೆ. ಆನ್ ದಿ ವೇ BP ತುಂಬ ಕಡಿಮೆ ಇದ್ದಾಗ ಮತ್ತು ಇನ್ನೂ ತುಂಬ ಕಡಿಮೆ ಹೋಯ್ತು ಅಂದರೆ ಬ್ರೈನಿಗೆ ರಕ್ತ ಸಂಚಾರ ಆಗ್ತಾಯಿಲ್ಲ, ಹಾರ್ಟಿಗೆ ರಕ್ತ ಸಂಚಾರ ಆಗದೇ ಇರೋ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದರೆ ಪೇಷಂಟ್ ಇಮಿಡಿಯೇಟ್ ಜೀವ ಹೋಗೋಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಎಲ್ಲ ರಿಸ್ಕ್ ಇದ್ದಿದ್ದರಿಂದ ಎಲ್ಲದನ್ನು ಕೂಡ ಯೋಚನೆ ಮಾಡಿ ಬೆಂಗಳೂರು ಇರುತ್ತೆ ಅಷ್ಟೆಲ್ಲ ರಿಸ್ಕನ್ನು ಕೂಡ ನಾವು ಅವರಿಗೆ ತಿಳಿಸಿ ಹೇಳಿ, ಈಗ ರಿಸ್ಕ್ ಅಲ್ಲಿಗೆ ಹೋಗಿ ಶಿಫ್ಟ್ ಆದರೂ ಕೂಡ ಟ್ರೀಟ್ಮೆಂಟ್ ಇರೋವಂಥದ್ದು ಇದೆ, ಆಪ್ರೇಷನ್ನೇ ಇದೆ. ಆಪ್ರೇಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಆಪ್ರೇಷನ್ ಮಾಡಬೇಕಾದ್ರೆ ನಮ್ಮಲ್ಲಿರೋಂಥ ಕೆಲವು ಡಾಕ್ಟರ್ಗಳು ಕೂಡ ತುಂಬ ಭಯಪಟ್ಟರು. ಯಾಕೆಂದರೆ ಯಾವುದೋ ಒಂದು ವಿಷಯ ಈಗ ಇಷ್ಟು ಜೀವ ಹೋಗೋ ಮಟ್ಟಿಗೆ ಸೀರಿಯಸ್ ಇದೆ ಅಂತ ಹೇಳಿದಾಗ ಯಾವುದೋ ಒಂದು ಟಚ್ ಮಾಡಿ ಅದನ್ನು ನಮ್ಮ ಹೆಸರು ಮೇಲೆ ಹಾಕೋಬೇಕಲ್ಲ ಅನ್ನೋ ಕೂಡ ಭಯ ಆಲೋಚನೆಗಿರುತ್ತೆ. ಎಲ್ಲರೂ ನಾವು ಧೈರ್ಯ ಕೊಟ್ಟು ಎಲ್ಲದನ್ನು ಪ್ಲ್ಯಾನ್ ಮಾಡಿ ನಾವು ಆಪ್ರೇಷನ್ ಮಾಡಿದ್ವಿ. ಆ ಕಿಡ್ನಿಯನ್ನು ಏನು ಆಪ್ರೇಷನ್ ಮಾಡಿದ್ವಿ ಮೊದಲನೇ ಸ್ಟೇಜ್ನಲ್ಲಿ ಆಪ್ರೇಷನ್ ಮಾಡೋದಂಥದ್ದು ಅಂದರೆ ಆ ಕಿಡ್ನಿ ಏನು ಏಟಾಗಿ ತುಂಬ ರಕ್ತ ಹೋಗ್ತಿತ್ತು. ಆ ತುಂಬ ರಕ್ತ ಹೋಗ್ತಿದ್ದಂಥ ರಕ್ತನ ಬ್ಲಾಕ್ ಮಾಡಿ ಆ ಕಿಡ್ನಿನ ತೆಗಿಬೇಕಾಗಿತ್ತು. ಯಾಕೆಂದರೆ ಗ್ರೇಡ್ 5 ಲೆವೆಲ್ ಇಂಜುರಿನೇ ಇತ್ತು. ಸೊ ಕಿಡ್ನಿನ ಉಳಿಸೋಂಥ ಸಾಧ್ಯತೆಗಳು ಯಾವುದೂ ಇರಲಿಲ್ಲ. ಅದು ಬಟ್ ಮತ್ತು ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ ಅನ್ನೋ ಒಂದು ಹೋಪ್ ಮೇಲೆ ನಾವು ಈ ಕಿಡ್ನಿಯನ್ನು ತೆಗೆದ ಮೇಲೆ ಮತ್ತು ಪೇಷಂಟ್ಗೆ ತುಂಬ ಹೊತ್ತು BP ಕಡಿಮೆ ಇದ್ದಿದ್ದರಿಂದ ಇನ್ನೊಂದು ಕಿಡ್ನಿನೂ ಕೂಡ ಕೆಲಸ ಮಾಡೋದು ಕಡಿಮೆ ಮಾಡಿಬಿಡ್ತು. ಇನ್ನೊಂದು ಕಿಡ್ನಿನೂ ಕೆಲಸ ಮಾಡ್ತಿರಲಿಲ್ಲ. ಮೊದಲು 3 ದಿನ ಯೂರಿನೇ ಬಂದಿಲ್ಲ ಪೇಷಂಟಿಗೆ. ಆ ರೀತಿ ಕ್ರಿಟಿಕಲ್ ಸ್ಟೇಜ್ಗೆ ಮೂವ್ ಆಯಿತು. 2ನೇ ದಿವಸದಲ್ಲಿ ಪೇಷಂಟ್ ಕಂಡೀಷನ್ ತುಂಬ ಬಿಗಡಾಯಿಸಿ ಹೋಗ್ತಾ ಈಗ ಅದನ್ನೇನು ಹೇಳಿದ್ವಲ್ಲ, ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದು, ಬ್ರೈನ್ಗೆ ಸರ್ಕ್ಯುಲೇಷನ್ ಕಡಿಮೆ ಆಗೋದು, ಆ ಮಟ್ಟಕ್ಕೆ ಹೋಗಿ ಹಾರ್ಟ್ ಸ್ಟಾಪ್ ಕೂಡ ಆಗಿತ್ತು ಮಗುದು. ಹಾರ್ಟ್ ಸ್ಟಾಪಿಗೆ ಇಮಿಡಿಯೇಟ್ ನಾವೆಲ್ಲ ಇಂಟರ್ವ್ಯೂನ್ ಮಾಡಿ CPR ಅಂತ ಹೇಳಿ ಒಂದು ಪ್ರೊಸೀಜರ್ ಮಾಡ್ತೀವಿ. ಅಂದರೆ ಹಾರ್ಟನ್ನು ಪ್ರೆಸ್ ಮಾಡಿ ಮತ್ತು ಹಾರ್ಟನ್ನು ಸ್ಟಿಮ್ಯುಲೇಟ್ ಮಾಡೋಂಥ ಕೆಲವು ಇಂಜೆಕ್ಷನ್ಗಳನ್ನ ಕೊಟ್ಟು ಮತ್ತು ಹಾರ್ಟನ್ನು ರೀಸ್ಟಾರ್ಟ್ ಮಾಡೋಂಥ ಪ್ರೊಸೀಜರ್ನ ಮಾಡ್ತೀವಿ. ಮಗುಗೆ ಆ ರೀತಿಯಾದಂಥ ಪ್ರೊಸೀಜರ್ ಮಾಡಬೇಕಾಗಿ ಬಂತು. ಮತ್ತು ರೀಸ್ಟಾರ್ಟ್ ಆಯಿತು ಕೂಡ. ಆದಮೇಲೆ ಕಂಡೀಷನ್ ನಾನು ಕರೆದ್ಬಿಟ್ಟು ಹೇಳಿದೆ, ಇಲ್ಲ ತುಂಬ ಮಿತಿಮೀರಿ ಹೋಗ್ತಾ ಇದೆ, ಮೋಸ್ಟ್ಲಿ ನಮಗೂ ಕೂಡ ಈಗ ಹೋಪ್ ಬರ್ತಾ ಇಲ್ಲ, ಬಟ್ ಆದರೂ ಏನೋ ಒಂದು ಕೊನೆ ಪ್ರಯತ್ನ ಅಂತೇಳಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಮಟ್ಟಕ್ಕೆ ಹೋಗಿ ನಮ್ಮ ಪ್ರಯತ್ನನ ಬಿಡದೇ 24 ಗಂಟೆನೂ ಕೂಡ ಗಮನಿಸಿ ನಾವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿದ್ವಿ. ದೇವರ ಕೃಪೆಯಿಂದನೋ ನಾವು ಮಾಡಿದ ಅಂಥ ಎಲ್ಲ ಪ್ರಯತ್ನಗಳಿಗೂ ಕೂಡ ಒಂದು ಫಲ ಸಿಕ್ಕಿ ಇವತ್ತು ಮಗು ಹುಷಾರಾಗಿ ಎಲ್ಲ ಕಂಪ್ಲೀಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಇವತ್ತು ಆ ಮಗು ಡಿಸ್ಚಾರ್ಜ್ ಆಗ್ತಾಯಿದೆ. ಉಳಿದಂಥ ಮಕ್ಕಳಲ್ಲಿ ಒಂದು ಮಗುಗೆ ತಲೆಗೆ ಸಂಬಂಧಪಟ್ಟಿದ್ದು ಬ್ರೈನ್ ಬ್ಲೀಡಿಂಗ್ ಇತ್ತು. ಅದನ್ನು ಆದಷ್ಟು ಆಪ್ರೇಷನ್ ಇಲ್ಲದೇ ನಾವು ಟ್ರೀಟ್ಮೆಂಟ್ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಬ್ಲೀಡಿಂಗ್ ಜಾಸ್ತಿ ಆಗ್ತಿದ್ದರಿಂದ ಮಗುಗೆ ವಾಮಿಟಿಂಗ್ ಕಂಟ್ರೋಲ್ ಆಗದೇ ಇರೋದ್ರಿಂದ ಮಗುಗೂ ಕೂಡ ತಲೆ ಚಿಪ್ಪನ್ನು ಓಪನ್ ಮಾಡಿ ತಲೆ ಚಿಪ್ಪನ್ನು ತೆಗೆದು ಕ್ರೇನಿಯೋಟಮಿ ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಾಡ್ತೀವಿ. ಅದನ್ನು ನಮ್ಮ ಹರ್ಷ ಡಾಕ್ಟರ್ ಅದನ್ನು ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿ ಆ ಮಗು ಅಷ್ಟು ಕ್ರಿಟಿಕಾಲಿಟಿ ಮೂವ್ ಆಗದೇ ಕಂಪ್ಲೀಟ್ ಸ್ಟೇಬಲ್ ಸ್ಟೇಜಲ್ಲೇ ಆ ಮಗುನ ನಾವು ಆಪ್ರೇಷನ್ ಮಾಡಿ ಒಂದು 6-7 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಿಕೊಟ್ವಿ. ಈ ಒಂದು ಸಂತೋಷದ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಮಗೆ ತುಂಬ ಬಯಕೆ ಇತ್ತು. ಮತ್ತು ನಿಮ್ಮನ್ನೆಲ್ಲನೂ ಕೂಡ ಮೀಟ್ ಮಾಡಬೇಕು ಅನ್ನೋದು ಕೂಡ ಅದರಲ್ಲಿ ಇರೋವಂಥ ಇನ್ನೊಂದು ಹೆಬ್ಬಯಕೆ. ಸೊ ಆ ಒಂದು ಉದ್ದೇಶದಿಂದ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆಯೋಣ ಅಂತೇಳಿ ಆಸ್ಪತ್ರೆ ಸಿಬ್ಬಂದಿ ಎಲ್ಲರೂ ಕೂಡ ನಿಶ್ಚಯಿಸಿ ಇವತ್ತು ಕರೆದಿದ್ವಿ. ಸಂಬಂಧಪಟ್ಟಂಗೆ ಗಂಗಾಧರ್ ಸರ್ ನಾವು ಚಿಕ್ಕಮ್ಮನ ಮನೆಗೆ ಬಿಳಕಲ್ಲ ಅಂತ ಹೇಳೋದ್ರಲ್ಲಿ ಹಳ್ಳಿ ನಾವು ಹಬ್ಬಕ್ಕೆ ಹೊಂಟೋಗಿ ಇಲ್ಲಿ ಹೊತ್ತು ಅಂಬೇಡ್ಕರ್ ಫಂಕ್ಷನ್ ಹಬ್ಬ ಮುಗಿಸ್ಕೊಂಡು ನಮ್ಮ ಎಲ್ಲರೂ ನಮ್ಮ ಕುಟುಂಬದರೆಲ್ಲ ನಮ್ಮ ಅಣ್ಣ ತಮ್ಮ ನಮ್ಮ ನಾದಿನಿ ನಮ್ಮ ಅಣ್ಣನ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ನಾವು ಎಲ್ಲ ಫಂಕ್ಷನ್ ನೋಡೋಣ ಅಂತೇಳಿ ಅಲ್ಲಿ ಹೋದ್ವಿ. ಅಲ್ಲಿ ಹೋದ ಇದರಲ್ಲಿ ನನಗೆ ಅದು ಪಟಾಕಿ ಹೊಡೆಯೋ ಶಬ್ದದಲ್ಲಿ ನನ್ನ ಕಾರ್ಗಳು ನನಗೆ ಗೊತ್ತೇ ಆಗಿಲ್ಲ. ಅವರು ತುಂಬ ಡ್ರಿಂಕ್ಸ್ ಮಾಡಿದ್ರಲ್ಲ ಅದು ಬಂದಂಥ ಇದು ಸ್ಪೀಡ್ ನನಗೆ ಗೊತ್ತಾಗಿಲ್ಲ. ಈಗ ಆ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಪಟಾಕಿದ್ದು ಸಿಡಿತದ್ದಂಥ ಇದರಲ್ಲಿ ನನಗೆ ಅದು ಗೊತ್ತಾಗಿಲ್ಲ.
ನಮ್ಮ ಇವರೆಲ್ಲ ಒಂದೇ ಥರ ಮಕ್ಳಿಗೆ ನಿಂತಿದ್ರಲ್ಲ, ಹಂಗಾಗಿ ಮಕ್ಕಳೆಲ್ಲ ಒಂದು ಕಡೆ ಗುಂಪು ಮಾಡ್ಕೊಂಡು ನಿಂತಿದ್ದಾರೆ. ಅದು ಕಂಟ್ರೋಲೇ ಮಾಡಿಲ್ಲ, ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡು ಕಾರ್ ಹೊಡ್ಕೊಂಡು ಬಂದಿರೋದು. ಅಂಥ ಟೈಮಲ್ಲಿ ಅವ್ರಿಗೆ ಯಾವ ಕಡೆ ಹೋಗ್ಬೇಕಂತ ನನಗೆ ಗೊತ್ತಾಗಿಲ್ಲ. ಆದರೂ ಅವ್ರು ನಮ್ಮ ತಮ್ಮ ನಾಗರಾಜ್ ಅಂತೇಳಿ ಆದರೂ ಆ ಕಾರ್ ಬಂದ ಸ್ಪೀಡಿಗೆ ನೋಡಿ ಸ್ವಲ್ಪ ತಡೆದಿದ್ದಾರೆ, ಎಲ್ಲರನ್ನೂ ತಡೆದಾರೆ. ಆದರೂ ಆ ಟೈಮಲ್ಲಿ ಆಗಿಲ್ಲ ಅವನಿಗೆ. ನಮ್ಮ ತಮ್ಮ ತುಂಬಾ ಹಂಗೆ ಇದ್ದೋ ನಮ್ಮ ತಮ್ಮಗೆ ಅವನು ಪೂರ್ತಿ ಎಲ್ಲರನ್ನೂ ಕಾಪಾಡೋಕ್ಕೋಸ್ಕರ ಅಡ್ಡಿ ನಿಂತ್ಕೊಂಡಿದ್ದಾನೆ. ಅದು ಅವ್ನಿಗೆ ಆಗಿಲ್ಲ. ತುಂಬ ಏಟು ಅಂತಂದರೆ ನನ್ನ ಮಗಳಿಗೆ ನಿಶ್ಚಲ ಅಂತೇಳಿ, ಮತ್ತು ನಮ್ಮ ತಮ್ಮನ ಮಗಳೊಬ್ಬರು ಅಲ್ಲೇ ಸ್ಪಾಟ್ ಐತೆ. ಆಮೇಲೆ ನಮ್ಮ ತಮ್ಮನ ಮಗ ತುಂಬ ತಲೆಗೆಲ್ಲ ಏಟಾಗಿ ತುಂಬ ರಕ್ತೆಲ್ಲ ಹೋಗಿ ಅದಕ್ಕೆ ನೆನಪೇ ಇರಲಿಲ್ಲ. 2 ದಿನ ಅಂತೂ ಅವರಿಗೆ ಜ್ಞಾನನೇ ಬಂದಿರಲಿಲ್ಲ. ಅಂತ ಇದರಲ್ಲಿ ನಮಗೆ ಫೋನ್ ಮಾಡಿ ಹೇಳಿದಾಗ ನಾವು ಹೋಗಿ ನೋಡಿದಾಗ ಅಲ್ಲಿ ಒಂದು ಇರಲಿಲ್ಲ, ಯಾವುದೂ ಇರಲಿಲ್ಲ, ಪೇಷಂಟ್ಗಳು ಯಾವುದೂ ಇರಲಿಲ್ಲ. ಎಲ್ಲ ಆಸ್ಪತ್ರೆ ತಗೊಂಡ್ಬಂದು ಚಿಕ್ಕಮಗಳೂರು ಆಸ್ಪತ್ರೆ ತಗೊಂಡೋಗಿ ಹಾಕಿದ್ದಾರೆ. ನಾವು ನಮ್ಮಮ್ಮ ಎಲ್ಲ ಹೋಗಿ ನೋಡಿದಾಗ ನಿಮ್ಗೆ ಯಾರು ನೋಡಬೇಕು ಅಂತ ನಿಮಗೆ ಅರ್ಥನೇ ಆಗಿರಲಿಲ್ಲ. ಎಕ್ಕಡೆ ಯಾರು ನೋಡ್ರು ಬರೀ ನಮ್ಮನೆ ಜನನೇ. ಈ ಕಡೆ ಇದ್ರಲ್ಲಿ ನೋಡ್ರು ಅವರೇ, ಈ ಕಡೆ ನೋಡ್ರು ಅವ್ರೆ. ನಾವು ಯಾರನ್ನ ಕಾಪಾಡ್ಕೋಬೇಕು, ಯಾರನ್ನ ನೋಡಬೇಕು ಅಂತ ನಿಮಗೆ ಗೊತ್ತಾಗಿರಲಿಲ್ಲ. ಯಾರನ್ನ ನಾವು ತಗೊಂಡೋಗಿ ಆಸ್ಪತ್ರೆ ಬೇರೆ ಕಡೆ ತಗೊಂಡೋಗಿ ಕರ್ಕೊಂಡೋಗಿ ನಾವು ನೋಡ್ಕೋಬೇಕು, ಉಳಿಸ್ಕೋಬೇಕು ಅಂತ ನಮಗೆ ಅನ್ನಿಸ್ತಾ ಅಷ್ಟು ನಮಗೆ ಗಾಬರಿ. ಅದರಲ್ಲಿ ನಮಗೆ ಡಾಕ್ಟರ್ಸ್ ನಮಗೆ ಹೇಳಿರಿ ಎಲ್ಲೋ ಆಗಲ್ಲ, ಹಾಸನ ಕರ್ಕೊಂಡೋಗಿ ಅಂತ. ಅದೇ ತಕ್ಷಣ ಎಲ್ಲರೂ ಹಾಸನಕ್ಕೆಲ್ಲ ಶಿಫ್ಟ್ ಮಾಡಿ ಆಂಬುಲೆನ್ಸ್ ಎಲ್ಲ ಕರ್ಕೊಂಡು ಬಂದು ಬೆಳಕಲ್ಲು ಹುಡುಗರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆಯ್ತಲ್ಲ, ನಮ್ಮೂರಿಗೆ ಬಂದು ಈ ಥರ ಆಯ್ತಲ್ಲ ಅಂತೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಬಂದಮೇಲೆ ಆಸ್ಪತ್ರೆಗೆ ಬಂದಮೇಲೆ ನಮಗೆ ಅಲ್ಲಿ ಯಾವ ಥರ ಟ್ರೀಟ್ಮೆಂಟ್ ನಮಗೆ ಜಾಸ್ತಿ ಸಿಗಲಿಲ್ಲ. ನಾವು ಇಲ್ಲಿದ್ದರೆ ಯಾರನ್ನ ಎಣಗಳನ್ನ ತಗೊಂಡು ಹೋಗ್ತೀವಿ ಅನ್ನೋದು ನಮಗೆ ಅರ್ಥ ಆಗ್ತಿರಲಿಲ್ಲ. ಅಷ್ಟು ತುಂಬಾ ಏಟಾಗಿತ್ತು. ಗೌರ್ಮೆಂಟ್ ಆಸ್ಪತ್ರೆ ನಮಗೆ ಸ್ವಲ್ಪ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ, ಯಾರಿಗೂ ಟ್ರೀಟ್ಮೆಂಟ್ ಕೊಡಲಿಲ್ಲ. ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ನಮ್ಮ ಪರಿಚಯದೊಬ್ಬರು ಫೋನ್ ಮಾಡಿ ಹೇಳಿದ ತಕ್ಷಣ MMM ಆಸ್ಪತ್ರೆಗೆ ಬಂದು ಅಲ್ಲಿ ನಮಗೆ ದೇವರು ಆಗ ನಿಂತಿದ್ರೆ ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದರೆ ತಟ್ಟದಾಗ ನಮಗೆ ದೇವ್ರು ಇದ್ದಂಗೆ. ಅವರಿಂದ ನಮಗೆ ಎಷ್ಟೊಂದೆಲ್ಲ ಅನುಕೂಲ ಸಿಗುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಆಯರಣಯ್ಯ, ನಮ್ಮ ಅಣ್ಣ, ಉಮೇಶರು, ಮನೋಜರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಗಳು ಕಂಡೀಷನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನನ್ನ ನಿಜವಾಗ್ಲೂ ನನ್ನ ತಾಯ್ತನ ಕಳ್ಕೊತೀನಿ ನನ್ನ ರೀತಿಲಿ ನನ್ನ ಮಗಳು ಕಂಡೀಷನ್ ಆಗಿತ್ತು. ಅದನ್ನು ಡಾಕ್ಟ್ರುಗಳೆಲ್ಲ ಸೇರಿ ನೀವು ಪರವಾಗಿಲ್ಲ ನೋಡೋಣ, ಯಾವ ಥರ ಆಗುತ್ತೆ, ಯಾವ ಥರ ಬಿಡುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀವಿ, ಭಯ ಪಡಬೇಡಿ ಅಂತ ಹೇಳಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಮಾಡಿದ ಮೇಲೆ ನಮ್ಮ ಅಣ್ಣಗೆ ಎಲ್ಲರೂ ಯಾರಿಗೂ ನೆನಪೇ ಇರಲಿಲ್ಲ. 2 ದಿನ